ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟಾಪ್ ಸಿನಿ ನ್ಯೂಸ್ ಅಂಡ್ ರಿವ್ಯೂಸ್. ಬೆತ್ಲೆಹೆಮ್ ಕುಟುಂಬ ಯೂನಿಟ್ ಇದು ರೀಸೆಂಟ್ ಆಗಿ ಮಲಯಾಳಂ ಫಿಲ್ಮ್ ಇಂಡಸ್ಟ್ರಿಯಿಂದ ಬಂದಿರುವಂತಹ ಒಂದು ಸಿನಿಮಾ ಸ್ಟಾರಿಂಗ್ ನಿವಿನ್ ಪೌಲಿ, ಮಮಿತಾ ಬೈಜು ಅಂಡ್ ಸಂಗೀತ್ ಪ್ರತಾಪ್. ಸ್ಟೋರಿ ಲೈನ್ ಗೆ ಬರೋದಾದ್ರೆ, ತನ್ನ ಲವರಿನ ಅಕಸ್ಮಾತ್ ಆಗಿ ಆಗುವಂತಹ ಸಾವಿನಿಂದಾಗಿ ಜಸ್ಟಿನ್ ಮುಂದೆಂದೂ ಮದುವೆ ಆಗಬಾರ್ದು ಅಂತ ಡಿಸೈಡ್ ಮಾಡ್ಕೊಂಡು ಬ್ಯಾಚುಲರ್ ಆಗಿ ಜೀವನ ಮಾಡ್ತಾ ಇರ್ತಾನೆ. ಆಗ ಅವನ ಜೀವನದಲ್ಲಿ ಎಂಟ್ರಿ ಕೊಡೋದೇ ಆಶ್ಲಿಗೆ ಜಸ್ಟಿನ್ ಮೇಲೆ ಲವ್ ಎಟ್ ಫಸ್ಟ್ ಸೈಟ್ ಆದ್ಮೇಲೆ ಆಶ್ಲಿ ಮತ್ತು ಜಸ್ಟಿನ್ ಇಬ್ಬರ ಲೈಫ್ ಹೇಗೆ ಕಂಪ್ಲೀಟ್ಲಿ ಯೂ ಟರ್ನ್ ತಗೊಳುತ್ತೆ. ಸುಮಾರು 12 ರಿಂದ 13 ವರ್ಷ ಏಜ್ ಡಿಫರೆನ್ಸ್ ಇರುವಂತಹ ಆಶ್ಲಿ ಮತ್ತು ಜಸ್ಟಿನ್ ಇವರಿಬ್ಬರ ಏಜ್ ಗ್ಯಾಪ್ ಲವ್ ಸ್ಟೋರಿ ಫೈನಲ್ ಆಗಿ ಸಕ್ಸಸ್ ಆಗುತ್ತೋ ಇಲ್ವೋ ಅನ್ನೋದೇ ಈ ಫಿಲ್ಮ್ ನ ಮೇನ್ ಪ್ಲಾಟ್. ಪಾಸಿಟಿವ್ಸ್ ಅಂಡ್ ನೆಗೆಟಿವ್ಸ್ ಗೆ ಬರೋದಾದ್ರೆ, ನಿವಿನ್ ಪೌಲಿ ಆಸ್ ಜಸ್ಟಿನ್ ಈ ಫಿಲ್ಮ್ ಅಲ್ಲಿ ಅವರ ಇಮೇಜ್ ಗೆ ಸೂಟ್ ಆಗುವಂತಹ ಕ್ಯಾರೆಕ್ಟರ್ ಅವ್ರಿಗೆ ಸಿಕ್ಕಿದೆ. ಆಸ್ ಎಕ್ಸ್ಪೆಕ್ಟೆಡ್ ಅವ್ರದೇ ಸ್ಟೈಲ್ ಅಲ್ಲಿ ಆ ರೋಲ್ ಗೆ ಅವರು ಜಸ್ಟಿಫಿಕೇಶನ್ ಕೊಟ್ಟಿದ್ದಾರೆ. ಮಮಿತಾ ಬೈಜು ಆಸ್ ಜಸ್ಟಿನ್ ಲವ್ ಆಶ್ಲಿ. ರೀಸೆಂಟ್ ಆಗಿ ರಿಲೀಸ್ ಆಗಿದ್ದಂತಹ ವಿಶ್ವನಾಥನ್ ಅಂಡ್ ಸನ್ಸ್ ಆ ಫಿಲ್ಮ್ ಅಲ್ಲಿ ಅವರ ಆಕ್ಟಿಂಗ್ ಗೆ ಕಂಪೇರ್ ಮಾಡ್ಕೊಂಡ್ರೆ ಈ ಫಿಲ್ಮ್ ಅಲ್ಲಿ ಅವರ ಆಕ್ಟಿಂಗ್ ಬೆಟರ್ ಆಗಿ ಬಂದಿದೆ ಅಂತಾನೆ ಹೇಳ್ಬೋದು. ಸಂಗೀತ್ ಪ್ರತಾಪ್ ಆಸ್ ಜಸ್ಟಿನ್ಸ್ ಯಂಗರ್ ಬ್ರದರ್ ಜೋಯಲ್. ಅವರಿಗೂ ಮತ್ತು ನಿವಿನ್ ಪೌಲಿ ಮಧ್ಯೆ ಇರುವಂತಹ ಫಿಸಿಕಲ್ ಡಾಮಿನೇಷನ್ ಅನ್ನ ಅಡ್ವಾಂಟೇಜ್ ಆಗಿ ತಗೊಂಡು ಡೈರೆಕ್ಟರ್ ಕಾಮಿಡಿ ಕ್ರಿಯೇಟ್ ಮಾಡಿರೋದು ನನಗೆ ವರ್ಕ್ ಆಯ್ತು. ಎಸ್ಪೆಷಲಿ ಆ ತರ ಕಾಮಿಡಿ ಸೀನ್ಸ್ ಅಲ್ಲಿ ಸಂಗೀತ್ ಪ್ರತಾಪ್ ಅವರ ಆಕ್ಟಿಂಗ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ಬಂದಿದೆ ಅಂತಾನೆ ಹೇಳ್ಬೋದು. ಅವರನ್ನು ಸೇರಿ ಬಾಕಿ ಎಲ್ಲ ಸಪೋರ್ಟಿಂಗ್ ಆಕ್ಟರ್ಸ್ ಸಹ ಆಕ್ಟಿಂಗ್ ವೈಸ್ ತಮ್ಮ ರೋಲ್ ಗೆ 100% ಜಸ್ಟಿಫಿಕೇಶನ್ ಕೊಟ್ಟಿದ್ದಾರೆ. ಡೈರೆಕ್ಷನ್ ವಿಷಯಕ್ಕೆ ಬರೋದಾದ್ರೆ, ಸ್ಟೋರಿ ರೂಟೀನ್ ರೊಮ್ಯಾಂಟಿಕ್ ಡ್ರಾಮಾ ಆಗಿ ಮಾಡ್ಕೊಂಡಿದ್ದಾರೆ. ಸ್ಟೋರಿ ಮೇಲೆ ವರ್ಕ್ ಮಾಡಿರೋದು ನನಗೆಲ್ಲೂ ಕೂಡ ಕಾಣಿಸಲಿಲ್ಲ. ಎಕ್ಸಿಕ್ಯೂಷನ್ ಗೆ ಬರೋದಾದ್ರೆ, ಫಸ್ಟ್ ಹಾಫ್ ಆಫ್ ದ ಫಿಲ್ಮ್ ಫೀಲ್ ಗುಡ್ ರೊಮ್ಯಾನ್ಸ್ ಮತ್ತೆ ಕಾಮಿಡಿ ಎರಡನ್ನೂ ಈಕ್ವಲ್ ಆಗಿ ಬ್ಯಾಲೆನ್ಸ್ ಮಾಡ್ಕೊಂಡು ತಗೊಂಡು ಹೋಗಕ್ಕೆ ನೋಡಿದ್ದಾರೆ. ಆದ್ರೂ ಇಂಟರ್ವಲ್ ಬ್ಲಾಕ್ ಅಲ್ಲಿ ಆಶ್ಲಿ ಜಸ್ಟಿನ್ ಗೆ ಪ್ರಪೋಸ್ ಮಾಡೋ ಸೀನ್ ಅಲ್ಲಿ ನಿವಿನ್ ಪೌಲಿ ಅವರ ಎಕ್ಸ್ಟ್ರಾರ್ಡಿನರಿ ಆಕ್ಟಿಂಗ್ ಒಂದು ಬಿಟ್ರೆ ಬಾಕಿ ಎಲ್ಲಾ ಸೀನ್ಸ್ ಅಲ್ಲೂ ಫೀಲ್ ಗುಡ್ ರೊಮ್ಯಾನ್ಸ್ ನನಗೆ ವರ್ಕ್ ಆಗಲಿಲ್ಲ. ಏನೊಂದು ಟ್ವಿಸ್ಟ್ ಅಂಡ್ ಟರ್ನ್ಸ್ ಇಲ್ದೇನೆ ಸ್ಕ್ರೀನ್ ಪ್ಲೇ ನ ತುಂಬಾ ಫ್ಲಾಟ್ ಆಗಿ ತಗೊಂಡೋಗಿದ್ದಾರೆ. ಆದ್ರೂ ಅಲ್ಲಲ್ಲಿ ಬರುವಂತಹ ಕಾಮಿಡಿ ಪಂಚಸ್ ಇಂದಾಗಿ ಫಸ್ಟ್ ಹಾಫ್ ಆಫ್ ದ ಫಿಲ್ಮ್ ನನಗೆ ಎಲ್ಲೂ ಸಹ ಬೋರ್ ಮಾಡ್ಲಿಲ್ಲ. ಒಂದೊಳ್ಳೆ ಡೀಸೆಂಟ್ ವಾಚ್ ಫೀಲ್ ಕೊಡ್ತು. ಸೆಕೆಂಡ್ ಹಾಫ್ ಆಫ್ ದ ಫಿಲ್ಮ್ ಕಾಮಿಡಿ ಫಸ್ಟ್ ಹಾಫ್ ಇಂದ ಇಲ್ಲೂ ಕಂಟಿನ್ಯೂ ಆಗುತ್ತೆ. ಆಶ್ಲಿಯ ಅಂಕಲ್ ಕ್ಯಾರೆಕ್ಟರ್ ರಿ ಎಂಟ್ರಿ ಇಂದಾಗಿ ಫಿಲಮ್ ಅಲ್ಲಿ ಕಾಮಿಡಿ ಡಬಲ್ ಅಲ್ಲ ಟ್ರಿಪಲ್ ಆಗುತ್ತೆ. ಜೋಯಲ್ ನ ಲವರ್ ಆರುದ್ಯಳ ಅಣ್ಣನ ಕ್ಯಾರೆಕ್ಟರ್ ರಿಲೇಟೆಡ್ ಆಗಿ ಬರುವಂತಹ ಕಾಮಿಡಿ, ಎಸ್ಪೆಷಲಿ ಆ ಫೈಟ್ ಸೀಕ್ವೆನ್ಸ್ ಅಲ್ಲಿ ಕಾಮಿಡಿ ಪೀಕ್ ಗೆ ಹೋಗುತ್ತೆ. ನನಗೆ ಆ ಫೈಟ್ ಸೀಕ್ವೆನ್ಸ್ ನಕ್ಕು ಸುಸ್ಟ್ ಮಾಡಿಸಿದಂತೂ ಸುಳ್ಳಲ್ಲ. ನನ್ನ ಪ್ರಕಾರ ಈ ಒಂದು ಫೈಟ್ ಸೀಕ್ವೆನ್ಸ್ ಬೆಸ್ಟ್ ಪಾರ್ಟ್ ಆಫ್ ದಿಸ್ ಫಿಲ್ಮ್. ಮೇನ್ ಪ್ಲಾಟ್ ರಿಲೇಟೆಡ್ ಆಗಿ ಒಂದಷ್ಟು ಎಮೋಷನಲ್ ಡ್ರಾಮಾ ಪ್ಯಾರಲಲ್ ಆಗಿ ನಡೀತಾ ಇರುತ್ತೆ. ಆದ್ರೂ ಆ ಎಮೋಷನಲ್ ಡ್ರಾಮಾನ ಈ ಫಿಲ್ಮ್ ಅಲ್ಲಿ ಬರುವಂತಹ ಕಾಮಿಡಿ ಪೋರ್ಷನ್ಸ್ ಕ್ಲಿಯರ್ ಕಟ್ ಆಗಿ ಔಟ್ ಪರ್ಫಾರ್ಮ್ ಮಾಡಿದೆ ಅಂತ ಹೇಳ್ಬೋದು. ಈ ಎಲ್ಲಾ ಪಾಯಿಂಟ್ಸ್ ಇಂದಾಗಿ ಸೆಕೆಂಡ್ ಹಾಫ್ ಆಫ್ ದ ಫಿಲ್ಮ್ ನನಗೆ ವರ್ಕ್ ಆಯ್ತು. ಮ್ಯೂಸಿಕ್ ಡಿಪಾರ್ಟ್ಮೆಂಟ್ ಗೆ ಬರೋದಾದ್ರೆ, ಸಾಂಗ್ಸ್ ಮತ್ತೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಫೀಲ್ ಗುಡ್ ಆಗಿ ಬಂದಿದೆ. ಆ ಮೇನ್ ಪ್ಲಾಟ್ ರಿಲೇಟೆಡ್ ಆಗಿ ಬರುವಂತಹ ಫೀಲ್ ಗುಡ್ ರೊಮ್ಯಾಂಟಿಕ್ ಡ್ರಾಮಾ ಮೇಲೆ ಇನ್ನೂ ಸ್ವಲ್ಪ ವರ್ಕ್ ಮಾಡಿದ್ರೆ ಫಿಲ್ಮ್ ನ ಓವರ್ ಆಲ್ ಔಟ್ಪುಟ್ ಇನ್ನೂ ಬೆಟರ್ ಆಗಿ ಬರ್ಬೋದಿತ್ತು. ಡೈರೆಕ್ಟರ್ ಪ್ರಕಾರ ಇದೊಂದು ಫೀಲ್ ಗುಡ್ ರಾಮ್ ಕಾಮ್ ಡ್ರಾಮಾ ಅಂತ ಹೇಳಿದ್ರು ನಾನು ಆಗ್ಲೇ ಹೇಳ್ದಂಗೆ ನನಗೆ ಈ ಫಿಲ್ಮ್ ಅಲ್ಲಿ ಬರುವಂತಹ ಫೀಲ್ ಗುಡ್ ರೊಮ್ಯಾನ್ಸ್ ವರ್ಕ್ ಆಗದೆ ಹೋದ್ರು ಕಾಮಿಡಿ ನನಗೆ ವರ್ಕ್ ಆಯ್ತು. ಇದರಿಂದಾಗಿ ಓವರ್ ಆಲ್ ಆಗಿ ನನಗೆ ಈ ಫಿಲ್ಮ್ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತು. ಟಾಪ್ ಸಿನಿ ನ್ಯೂಸ್ ಅಂಡ್ ರಿವ್ಯೂಸ್ ಕಡೆಯಿಂದ ಈ ಫಿಲ್ಮ್ ಗೆ ಕೊಡ್ತಾ ಇರುವಂತ ರೇಟಿಂಗ್ 3.5 ಔಟ್ ಆಫ್ 5. ಇನ್ನು ನೀವೇನಾದ್ರೂ ಕಾಮಿಡಿ ಮೂವೀಸ್ ನ ಇಷ್ಟಪಡುವಂತ ಆಡಿಯನ್ಸ್ ಆದ್ರೆ ಈ ಫಿಲ್ಮ್ ನಿಮ್ಗೆ ಮಸ್ಟ್ ವಾಚ್. ಇದಿಷ್ಟು ಈ ಫಿಲ್ಮ್ ನೋಡಿ ನನಗೆ ಅನ್ಸಿದ್ದು. ಯಾರೆಲ್ಲ ಈ ಫಿಲ್ಮ್ ನೋಡಿದೀರಾ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ರಿವ್ಯೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.